ಟೈಮ್ ಆಗ್ಬಿಟ್ಟದೆ ಈಗಾಗಲೇ ನಾವು ಹೋಗ್ಬೇಕು ವಾಪಸ್ ಹೇಳಿ ಜಲ್ದಿ ಏನಾದ್ರು ಇತ್ತು ಕೇಳಿ ಅಸಮಾಧಾನಗೊಂಡಂತ ಸಚಿವರು ಮೀಟಿಂಗ್ ಮಾಡಿದ್ದಾರೆ ಅಂತ ಯಾರು ಹೇಳ್ತಾರೆ ಮಾಹಿತಿ ಸುಳ್ಳು ಊಹಾಪೋಹದ ರಾಜಕೀಯ ಊಹಾಪೋಹದ ಪತ್ರಿಕೋದ್ಯಮಗಳಿಗೆಲ್ಲ ಉತ್ತರ ಕೊಡಲ್ಲ. ಸರ್, ಬರ ನಿರ್ವಹಣೆಗೆ ಸರ್ಕಾರ ಏನು ಕ್ರಮಗಳನ್ನು ತಗೊಳ್ಳೋದಕ್ಕೆ ಮುಂದಾಗಿದೆ ಸರ್? ಈಗ ನೋಡಪ್ಪ, ಕುಡಿಯೋ ನೀರಿಗೆ ಸಮಸ್ಯೆ ಇಲ್ಲ, ಬರ ನಿರ್ವಹಣೆ ಉದ್ಯೋಗ ಕೊಡ್ತಾ ಇದ್ದೀವಿ, ಮೇವು ಕೊಡ್ತಾ ಇದ್ದೀವಿ ಜಾನುವಾರುಗಳಿಗೆ, ಜೊತೆಗೆ 860 ಕೋಟಿ ರೂಪಾಯಿ ಎಲ್ಲ DC-ಗಳ ಹತ್ರ ದುಡ್ಡು ಕೊಟ್ಟಿದ್ದೀವಿ. ಗೊತ್ತಾಯ್ತಾ? ಒಂದೊಂದು ಜಿಲ್ಲೆಗಳಲ್ಲಿ 25 ಕೋಟಿ 30 ಕೋಟಿ 20 ಕೋಟಿ ಹಿಂಗೆಲ್ಲ ಇದೆ. ಯಾವುದೇ ಕಾರಣಕ್ಕೆ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿದ್ದೀನಿ, ಮೇವಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿದ್ದೀನಿ. ಜನಗಳು ಯಾರು ಗುಳೆ ಹೋಗ್ಬಾರ್ದಾಗ ನೋಡ್ಕೊಳ್ಳಿ ಅಂತ ಜಿಲ್ಲಾಧಿಕಾರಿಗಳಿಗೆ, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಹೇಳಿದ್ದೀನಿ. ನಂಬರ್ 1. ನಂಬರ್ 2, ತಾತ್ಕಾಲಿಕವಾಗಿ ಒಬ್ಬ ರೈತರಿಗೆ ಸುಮಾರು 34 ಲಕ್ಷ ರೈತರಿಗೆ 650 ಕೋಟಿ ರೂಪಾಯಿ, ಪ್ರತಿಯೊಬ್ಬರಿಗೆ 2,000 ರೂಪಾಯಿ, ಪ್ರತಿಯೊಬ್ಬರಿಗೆ 2,000 ರೂಪಾಯಿ ತಾತ್ಕಾಲಿಕ ಪರಿಹಾರವನ್ನು ಕೊಟ್ಟಿದ್ದೀವಿ. ಇವತ್ತಿನವರೆಗೆ ಕೇಂದ್ರ ಸರ್ಕಾರ 5 ತಿಂಗಳಾಯಿತು, ಇವತ್ತಿನವರೆಗೆ 1 ರೂಪಾಯಿ ಬಿಡುಗಡೆ ಮಾಡಿಲ್ಲ. ಕೇಂದ್ರ ಸರ್ಕಾರ 1 ರೂಪಾಯಿ ಬಿಡುಗಡೆ ಮಾಡಿಲ್ಲ. ಕರ್ನಾಟಕದ ಎಲ್ಲ BJP ಲೀಡರ್ಗಳಿದಾರಲ್ಲ, ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಅಶೋಕ, ವಿಜೇಂದ್ರ, ಇವ್ರು ಯಾರು ಕೂಡ ಅಮಿತ್ ಶಾ ಜೊತೆ ಮಾತಾಡಿ, ನರೇಂದ್ರ ಮೋದಿ ಅವ್ರ ಜೊತೆ ಮಾಡಿ 1 ರೂಪಾಯಿ ತಂದು ಕೊಟ್ಟಿಲ್ಲ. ಬರೀ ಭಾಷಣ ಹೊಡಿತಾರೆ, ಟೀಕೆ ಮಾಡ್ತಾರೆ.